ನಮಸ್ಕಾರ ಸ್ನೇಹಿತರೆ. ಇನ್ನು ಜಗತ್ತು ಹೇಗಿದೆ ಅಂದರೆ, ನಮ್ಮಲ್ಲಿ ಹೆಚ್ಚಿನವರು ಇದು ನಂದು, ನನ್ನ ಆಸ್ತಿ, ನನ್ನ ಮನೆ, ನನ್ನ ಯಶಸ್ಸು, ನನ್ನ ಕುಟುಂಬ, ಇದು ನಾನು ತಗೊಂಡಂತಹ ಕಾರು, ನನ್ನ ಮನೆ ಎನ್ನುವಂತಹ ಪದಗಳನ್ನೇ ಹೆಚ್ಚಾಗಿ ಕೇಳ್ತೀವಿ. ಬಹಳ ಕಡಿಮೆ ಜನರು ಇದು ನಮ್ಮದು, ನಮ್ಮ ಸಮಾಜ, ನಮ್ಮ ಮಕ್ಕಳು, ನಮ್ಮಲ್ಲಿ ಕೆಲವು ಬಡ ಜನರಿದ್ದಾರೆ, ಅವರಿಗೆ ಸ್ವಲ್ಪ ಸಹಾಯವನ್ನು ಕೂಡ ಮಾಡಬೇಕು ಎನ್ನುವಂತಹ ಮನಸ್ಸುಳ್ಳವರಿದ್ದಾರೆ. ಖ್ಯಾತಿಯನ್ನೂ ಮೀರಿ, ಸಿನಿಮಾಗಳನ್ನೂ ಮೀರಿ, ತಮ್ಮ ಆಸ್ತಿಯನ್ನೂ ಮೀರಿ ನಿಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ತನ್ನ ನಿಜವಾದ ಯಶಸ್ಸನ್ನು ತಾನು ಮಾಡಿದಂತಹ ಚಲನಚಿತ್ರಗಳ ಸಂಖ್ಯೆಯಿಂದ ಅಳೆಯುವುದು ಬೇಡ, ತಾನು ಬದಲಾಯಿಸಿದಂತಹ ಜೀವನಗಳ ಸಂಖ್ಯೆಯಿಂದ ಅಳೆಯಲಿ ಅಂತ ಒಬ್ಬ ನಿರ್ಧಾರ ಮಾಡ್ತಾರೆ. ಆ ವ್ಯಕ್ತಿ ಬೇರೆ ಇನ್ಯಾರೂ ಅಲ್ಲ, ತಮಿಳು ನಟ ಸೂರ್ಯ ಶಿವಕುಮಾರ್. ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಇವರು 2006ರಲ್ಲಿ ಸೂರ್ಯ ಅಗರಂ ಫೌಂಡೇಶನನ್ನು ಆರಂಭಿಸ್ತಾರೆ. ಅವರ ಕನಸು ಬಹಳ ಸರಳವಾಗಿತ್ತು, ಆದರೆ ಅಷ್ಟೇ ಬಲಶಾಲಿಯಾಗಿತ್ತು. ಪ್ರತಿಯೊಂದು ಮಗುವು ಅವರ ಹಿನ್ನೆಲೆಯನ್ನೂ ಕೂಡ ಲೆಕ್ಕಿಸದೆ ಶಿಕ್ಷಣಕ್ಕೆ ಅರ್ಹವಾಗಿದೆ ಎನ್ನುವುದನ್ನು ಇವರು ಪ್ರತಿಪಾದನೆ ಮಾಡ್ತಾರೆ. ಇವತ್ತಿಗೆ ಆ ಕನಸು ಸಾವಿರಾರು ಜನರಿಗೆ ರೆಕ್ಕೆಗಳನ್ನು ನೀಡಿದೆ. ಅಗರಂ ಫೌಂಡೇಶನ್ ಮೂಲಕ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಲಾಗುತ್ತೆ. ಅದರಲ್ಲಿ 1,750ಕ್ಕೂ ಹೆಚ್ಚು ಇಂಜಿನಿಯರ್ಗಳು, 70ಕ್ಕೂ ಹೆಚ್ಚು ಡಾಕ್ಟರ್ಸ್, 700ಕ್ಕೂ ಹೆಚ್ಚು ಪ್ಯಾರಾಮೆಡಿಕ್ಸ್, 350ಕ್ಕೂ ಹೆಚ್ಚು ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, 3,320ಕ್ಕೂ ಹೆಚ್ಚು ಆರ್ಟ್ಸ್ ಮತ್ತು ಸೈನ್ಸ್ ಪದವೀಧರರಿದ್ದಾರೆ. ಇವರೆಲ್ಲರೂ ಬರೀ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಸಮಾಜಕ್ಕೆ ಏನು ಮಾಡಬಹುದು ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿ ನಿಂತಿದ್ದಾರೆ. ಒಂದು ಸಲ ಊಹೆ ಮಾಡಿಕೊಳ್ಳಿ, ಒಂದು ಕಾಲದಲ್ಲಿ ಶಿಕ್ಷಣವೇ ಅಸಾಧ್ಯ ಅಂತ ಭಾವಿಸಿದಂಥ ಮಗು ಇವತ್ತು ಡಾಕ್ಟರ್ ಆಗಿ ಆ ಬಿಳಿ ಕೋಟನ್ನು ಧರಿಸುತ್ತೆ. ಒಂದು ಕಾಲದಲ್ಲಿ ಶಾಲಾ ಶುಲ್ಕವನ್ನೂ ಸಹ ಭರಿಸಲಾಗದಂಥ ಹುಡುಗ ಇವತ್ತು ಭವಿಷ್ಯವನ್ನು ನಿರ್ಮಿಸುವ ಎಂಜಿನಿಯರ್. ಒಂದು ಕಾಲದಲ್ಲಿ ಬಡತನದ ಹೊರೆಯನ್ನು ಹೊತ್ತ ಹುಡುಗಿ ಇವತ್ತು ಪದವಿ ಎನ್ನುವ ಹೆಮ್ಮೆಯನ್ನು ಹೊತ್ತಿದ್ದಾಳೆ. ಇದು ಸಿನಿಮಾ ಅಲ್ಲ, ನಟನೆಯೂ ಅಲ್ಲ, ಇದು ನಿಜ ಜೀವನದ ರೂಪಾಂತರ. ಇದರ ರೂವಾರಿ ಇನ್ನಾರೂ ಅಲ್ಲ, ನಟ ಸೂರ್ಯ ಶಿವಕುಮಾರ್. ಇತ್ತೀಚೆಗೆ ಅಗರಂ ಫೌಂಡೇಶನ್ನ 15ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈಗ ವೃತ್ತಿಪರರಾಗಿರುವಂತಹ 100 ವಿದ್ಯಾರ್ಥಿಗಳು ಒಟ್ಟುಗೂಡಿದ್ರು. ಎಲ್ಲರ ಕಣ್ಣಂಚಲ್ಲೂ ನೀರಿತ್ತು, ಆದರೆ ದುಃಖದಿಂದಲ್ಲ, ಅವರ ಭವಿಷ್ಯವನ್ನು ರೂಪಿಸಿದಂತಹ ವ್ಯಕ್ತಿಯ ಕಡೆಗಿನ ಕೃತಜ್ಞತೆಯಿಂದ ಆ ಕಣ್ಣಂಚಲ್ಲಿ ನೀರಿತ್ತು. ಸೂರ್ಯ ಸಿನಿಮಾಗಳಲ್ಲಿ ಸೂಪರ್ ಸ್ಟಾರ್ ಆಗಿರಬಹುದು, ಆದರೆ ವಾಸ್ತವದಲ್ಲಿ ಮಾನವೀಯತೆಯನ್ನು ಮೆರೆದ್ರು. ಅವರ ಖ್ಯಾತಿ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ಬೋದೇನೋ, ಮುಂದೆ ಯಾರೋ ಸೂಪರ್ ಸ್ಟಾರ್ ಬಂದಾಗ ಇವರನ್ನು ಮರಿಬೋದೇನೋ. ಬಾಕ್ಸ್ ಆಫೀಸ್ಗಳಲ್ಲಿ ಸಂಖ್ಯೆ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಆದರೆ ಅವರು ಸಾವಿರಾರು ಜನರ ಜೀವನದಲ್ಲಿ ಬೆಳಗಿದಂತಹ ಬೆಳಕು ಶಾಶ್ವತವಾಗಿರುತ್ತೆ. ನಾವು ನಟರನ್ನು ಅವರ ಪಾತ್ರಗಳು, ಅವರ ಶೈಲಿ, ಅವರ ಸಂಭಾಷಣೆಗಳು, ಅವರ ಸ್ಟೈಲ್ ಇನ್ಯಾವುದರಿಂದನೂ ಮೆಚ್ಕೊಳ್ತೀವಿ, ಆದರೆ ಸೂರ್ಯ ಅವರಿಂದ ಅವರ ಕಾರ್ಯಗಳು, ಅವರ ಹೃದಯ ವೈಶಾಲ್ಯತೆಯಿಂದ ಮೆಚ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ಮಾತಾಡುವಾಗ ನಾವು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದನ್ನು ಬಿಟ್ಟರೆ ಬಹಳ ದೊಡ್ಡ ತಪ್ಪಾಗುತ್ತೆ. ಅವ್ರನ್ನ ಮರೆಯೋಕ್ಕೆ ಹೇಗೆ ಸಾಧ್ಯ? ಸೂರ್ಯ ಅವರಂತೆಯೇ ಪುನೀತ್ ರಾಜ್ಕುಮಾರ್ ಅವರು ಕೂಡ 100 ಮಕ್ಕಳಿಗೆ ಶಿಕ್ಷಣ, ನೇತ್ರದಾನ, ಸಾಮಾಜಿಕ ಕಾರ್ಯಗಳಲ್ಲಿ ಸಹಾಯ ಮಾಡಿದ್ದಾರೆ. ಆದರೆ ದುಃಖಕರ ಸಂಗತಿ ಏನಂದರೆ, ಅದರಲ್ಲಿ ಹೆಚ್ಚಿನವು ಅವರ ಮರಣದ ನಂತರನೇ ಬೆಳಕಿಗೆ ಬಂದಿದ್ದು. ಇದರಿಂದ ನಾವೇನಾದರೂ ಒಂದನ್ನು ಕಲಿಬೇಕು ಅಂದರೆ, ನಿಜವಾಗ್ಲೂ ಸಹಾಯ ಮಾಡುವ ಮನಸ್ಥಿತಿ ಉಳ್ಳವರು ತಾವು ಇದನ್ನು ಮಾಡ್ತಿದ್ದೀವಿ, ಇವ್ರಿಗೆ ಅದನ್ನು ಕೊಟ್ವಿ ಅನ್ನೋದನ್ನು ಘೋಷಣೆ ಯಾವತ್ತೂ ಮಾಡ್ಕೊಳ್ಳೋಲ್ಲ. ಸೂರ್ಯ, ಪುನೀತ್ ರಾಜ್ಕುಮಾರ್ ನಿಜವಾದ ಸ್ಟಾರ್ಡಮ್ನ ಕ್ಯಾಮ್ರಾ ಮುಂದೆ ನಿಲ್ಲೋದ್ರ ಮುಖಾಂತರ ಅಷ್ಟೇ ಅಲ್ಲ, ಜನರಿಗೆ ಅವಶ್ಯಕತೆ ಇದ್ದಾಗ ಅವರ ಹಿಂದೆ ನಿಲ್ಲುವುದರ ಮೂಲಕವೂ ನಮಗೆ ನೆನಪಿಸ್ತಾರೆ. ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋದಲ್ಲಿ ಮಾತಾಡಿದ್ದು ಬರೀ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಭರವಸೆ, ದಯೆ ಮತ್ತು ಮಾನವೀಯತೆಯನ್ನು ಮೆರೆದಂತಹ ಆ ವ್ಯಕ್ತಿತ್ವದ ಬಗ್ಗೆ. ನಾನು ನನ್ನದು, ನಾನೇ ಅಂತ ಹೇಳುವವರ ಮಧ್ಯೆ ನಾವು ನಮ್ಮದು ಅಂತ ಹೇಳೋರು ಕೂಡ ಬೇಕು. ಈ ರೀತಿ ಸಾಮಾಜಿಕ ಜವಾಬ್ದಾರಿಯುಳ್ಳಂತಹ ವ್ಯಕ್ತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.